ದಿನೇ ದಿನೇ ಕಾಂಗ್ರೆಸ್ ನಾಯಕರೊಂದಿಗೆ ಸುಧಾಕರ್ ಕ್ಲೋಸ್. ಬಿಜೆಪಿಯಲ್ಲಿದ್ರು ಕಾಂಗ್ರೆಸ್ ನಾಯಕರಿಗೆ ಡಾಕ್ಟರ್ ಸುಧಾಕರ್ ಜೈ. ಸಿದ್ದರಾಮಯ್ಯ ಪರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಹುಪರಾಕ್. ಸುಧಾಕರ್ ನಡೆಗಿಂದ ಪ್ರದೀಪ್ ಈಶ್ವರ್ಗೆ ಶುರು ಟೆನ್ಷನ್. ಈಗ ಸುಧಾಕರ್ ಕಾಂಗ್ರೆಸ್ಗೆ ವಾಪಸ್ ಆದ್ರೆ ತನ್ನ ರಾಜಕೀಯಕ್ಕೆ ಕುತ್ತು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವ ಪ್ರದೀಪ್ ಈಶ್ವರ್. ಇತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸುಧಾಕರ್ ಆಯ್ಕೆಯಾಗಿದ್ದಾರೆ. ಮುಂದೆ ಸುಧಾಕರ್ ಕಾಂಗ್ರೆಸ್ಗೆ ರಿಟರ್ನ್ ಆದ್ರೆ ಪ್ರದೀಪ್ಗೆ ಕಷ್ಟ. ಹೀಗಾಗಿ ರಾಜಕೀಯ ಭವಿಷ್ಯದ ಚಿಂತೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್. ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ. ಸುಧಾಕರ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳದಂತೆ ಪ್ರದೀಪ್ ಈಶ್ವರ್ ಆಗ್ರಹ. ರಾಜ್ಯ ನಾಯಕರನ್ನ ಭೇಟಿಯಾಗಿರೋ ಶಾಸಕ ಪ್ರದೀಪ್ ಈಶ್ವರ್. ಶಾಸಕ ಪ್ರದೀಪ್ ಈಶ್ವರ್ಗೆ ಈಗ ಟೆನ್ಷನ್. ಯಾಕಂದ್ರೆ ಬಿಜೆಪಿಯ ಸಂಸದ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಸಂಸದ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ದಿನೇ ದಿನೇ ಕಾಂಗ್ರೆಸ್ ನಾಯಕರೊಂದಿಗೆ ಕ್ಲೋಸ್ ಆಗ್ತಿದ್ದಾರೆ. ಏನೋ ಸಿಎಂ ಸಿದ್ದರಾಮಯ್ಯನವರಿಗೆ ಬಹುಪರಾಕ್ ಅಂತಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಸುಧಾಕರ್ ನಡೆಗಿಂದ ಪ್ರದೀಪ್ ಈಶ್ವರ್ಗೆ ಟೆನ್ಷನ್ ಶುರು ಆಗಿಬಿಟ್ಟಿದೆ. ಅದುವೇ ಸುಧಾಕರ್ ಕಾಂಗ್ರೆಸ್ಗೆ ವಾಪಸ್ ಆದ್ರೆ ತನ್ನ ರಾಜಕೀಯಕ್ಕೆ ಕುತ್ತಾಗತ್ತೆ ಅನ್ನೋದಾಗಿ ಕಂಪ್ಲೀಟ್ ಗಲಿಬಿಲಿ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಪ್ರದೀಪ್ ಈಶ್ವರ್ ಅವರು ಗೆದ್ದಿದ್ದಾರೆ. ಇತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸುಧಾಕರ್ ಅವರು ಆಯ್ಕೆಯಾಗಿದ್ದಾರೆ, ಸಂಸದರು ಅವರು. ಮುಂದೆ ಸುಧಾಕರ್ ಅವರು ಕಾಂಗ್ರೆಸ್ಗೆ ರಿಟರ್ನ್ ಆದ್ರೆ ಪ್ರದೀಪ್ ಈಶ್ವರ್ಗೆ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ತನ್ನ ರಾಜಕೀಯ ಭವಿಷ್ಯದ ಚಿಂತೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಇದೇ ವಿಚಾರಕ್ಕೆ ಈಗ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸುಧಾಕರ್ ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳದಂತೆ ಪ್ರದೀಪ್ ಈಶ್ವರ್ ಅವರು ಆಗ್ರಹಿಸುತ್ತಿದ್ದಾರೆ. ರಾಜ್ಯ ನಾಯಕರನ್ನ ಭೇಟಿಯಾಗಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಈ ಮೂಲಕವಾಗಿ ತನ್ನ ರಾಜಕೀಯ ವೃತ್ತಿ ಜೀವನಕ್ಕೆ ಸಮಸ್ಯೆ ಆಗಬಾರದು. ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು, ಕಳೆದ 4-5 ವರ್ಷದಿಂದ ಬಿಜೆಪಿಗೆ ಸೇರ್ಪಡೆ ಆದಂತವರು. ಹೀಗಾಗಿ ಈಗ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಒಂದು ರೀತಿಯಾಗಿ ಕ್ಲೋಸ್ ಆಗ್ತಿದ್ದಾರೆ. ಬಹಿರಂಗ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಪಾಸಿಟಿವ್ ಒಪಿನಿಯನ್ ಅನ್ನ ಕೊಡ್ತಿದ್ದಾರೆ. ಜೊತೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರ ವಿರುದ್ಧ ನಿಗಿ ಕೆಂಡ ಆಗಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ನಡೆಯ ವಿರುದ್ಧ ಗರಂ ಆಗಿ ಬಹಿರಂಗ ಹೇಳಿಕೆಗಳನ್ನ ಕೂಡ ಕೊಡ್ತಿದ್ದಾರೆ. ಹೀಗಾಗಿನೇ ರಾಜ್ಯ ನಾಯಕರನ್ನ ಭೇಟಿಯಾಗ್ತಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಅವರು. ಯಾವುದೇ ಕಾರಣಕ್ಕೂ ಕೂಡ ಸುಧಾಕರ್ ಅವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಬಾರದು ಅನ್ನೋದಾಗಿ ಪ್ರದೀಪ್ ಈಶ್ವರ್ ಆಗ್ರಹಿಸುತ್ತಿದ್ದಾರೆ ಎನ್ನುವಂತ ಮಾಹಿತಿಗಳು ಮೂಲಗಳಿಂದ ಲಭ್ಯವಾಗ್ತಿದೆ.